ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. 3 ರೀತಿಯ ತಂಬಿಟ್ಟನ್ನ ತೋರಿಸ್ತಾ ಇದ್ದೀನಿ. ಹೊಸದಾಗಿ ಮಾಡೋರು ಕೂಡ ಆರಾಮಾಗಿ ಮಾಡ್ಬೋದು. ಪಾಕ ಮಾಡ್ಕೊಳ್ಳೋದು ಅಥವಾ ಇನ್ಯಾವುದೇ ಕಷ್ಟದ ಕೆಲಸ ಇಲ್ಲ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ 1 ಕಪ್ಪು ಅಕ್ಕಿ. ಇದು ಊಟದ ಅಕ್ಕಿ. ನಿಮ್ಮ ಮನೆಯಲ್ಲಿ ಯಾವುದು ಉಪಯೋಗಿಸ್ತೀರಾ ಅದನ್ನು ತಗೊಂಡು 1 ಕಪ್ ತಗೊಂಡಿದ್ದೀನಿ. ಯಾವುದಾದ್ರೂ 1 ಕಪ್ನ ಸೆಟ್ ಮಾಡಿಕೊಂಡು ಇಟ್ಕೋಬೇಕು. ಈಗ ಅದು ಸಣ್ಣ ಊರಿನಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಅಲ್ಲೊಂದು ಇಲ್ಲೊಂದು ಅಕ್ಕಿ ಕಲರ್ ಚೇಂಜ್ ಆಗುತ್ತೆ. ಅದುವರ ತನಕ ಸಣ್ಣ ಊರಿನಲ್ಲಿ ಈ ರೀತಿಯಾಗಿ ಹುರ್ಕೊಂಡು ಸ್ವಿಚ್ ಆಫ್ ಮಾಡಿಕೊಂಡು ಆನಂತರ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಆರಕ್ಕೆ ಬಿಡೋಣ. ಆರಿದ ನಂತರ ಇದನ್ನು ನೀವು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕು. ಈಗ ಅದೇ ಪ್ಯಾನ್ಗೆ ಅರ್ಧ ಕಪ್ನಷ್ಟು ಕಡಲೆಕಾಯಿ ಬೀಜ, ಚೆನ್ನಾಗಿ ಸಿಪ್ಪೆ ಎಲ್ಲ ಬಿಡಬೇಕು, ಗರ್ಗರಿಯಾಗಿ ಆಗಬೇಕು. ಹಾಗಾಗಿ ಸಣ್ಣ ಊರಿನಲ್ಲಿ ಹುರ್ಕೋಬೇಕು. ಈ ಮೊದಲೇ ರೀತಿಯ ತಂಬಿಟ್ಟನ್ನ ತೋರಿಸ್ತಾ ಇದ್ದೀನಿ. ಈಗ ಸಿಪ್ಪೆ ಎಲ್ಲ ಬಿಟ್ಕೊಂಡಿದೆ, ಚೆನ್ನಾಗಿ ಗರ್ಗರಿಯಾಗಿದೆ ಅಂತಾದರೆ ಇದನ್ನು ಒಂದು ಬಟ್ಲಿಗೆ ತೆಕ್ಕೊಂಬಿಡೋಣ. ಮತ್ತು ಅದೇ ಪ್ಯಾನ್ಗೆ ಅದೇ ಕಪ್ಪಲ್ಲಿ ಅರ್ಧ ಕಪ್ನಷ್ಟು ಹುರ್ಗಡ್ಲೆ. ಇದು 2 ಅಥವಾ 3 ನಿಮಿಷ ಆದರೆ ಸಾಕು. ಚೆನ್ನಾಗಿ ಗರ್ಗರಿಯಾಗಿದೆ ಅಂತ ಆದರೆ ಅದನ್ನು ಕೂಡ ತೆಕ್ಕೊಂಬಿಡಬೇಕು. ಈಗ ಆಗಿದೆ, ಇದು ತೆಕ್ಕೋತಾ ಇದ್ದೀನಿ. ಈಗ ಮತ್ತೆ ಅದೇ ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಚೆನ್ನಾಗಿ ಚಟಪಟ ಅನ್ನೋ ತನಕ ಹುರ್ಕೋಬೇಕು. ಹಸಿ ವಾಸನೆ ಇದ್ಬಿಟ್ರೆ ಚೆನ್ನಾಗಿರಲ್ಲ, ಹಾಗಾಗಿ ಹುರ್ಕೊಳ್ಳೋದು ತುಂಬ ಮುಖ್ಯ. ಈಗ ಚೆನ್ನಾಗಿ ಚಟಪಟ ಅಂದಿದೆ, ಅದನ್ನು ಕೂಡ ತೆಕ್ಕೋತಾ ಇದ್ದೀನಿ. ಈಗ ಕೊನೆಯದಾಗಿ ಅರ್ಧ ಕಪ್ನಷ್ಟು ಒಣ ಕೊಬ್ಬರಿನ ತುರ್ಕೊಂಡಿರೋ ಅಂಥದ್ದನ್ನು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಳ್ಳೋಣ. ಪ್ಯಾನು ಬಿಸಿ ಇದೆ, ಅಷ್ಟೇ ಸಾಕಾಗುತ್ತೆ. ಈಗಾಗಿದೆ, ತೆಕ್ಕೋತಾ ಇದ್ದೀನಿ. ಈಗ ಹುರ್ಕೊಂಡಿದ್ದ ಕೆಲಸ ಎಲ್ಲ ಆಯಿತು. ಇನ್ನು ಮುಂದೆ ಮಿಕ್ಸಿಗೆ ಹಾಕ್ಕೋಬೇಕು. ಈಗ ಮೊದಲನೇದಾಗಿ ಹುರ್ಗಡ್ಲೆ, ಕಡಲೆಕಾಯಿ ಬೀಜ ಸಿಪ್ಪೆ ತೆಗೆದುಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡ್ಕೋಬೇಕು. ಈಗ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಎಳ್ಳನ್ನು ಹಾಕ್ಕೋತಾ ಇದ್ದೀನಿ, ಕೊಬ್ಬರಿನ ಹಾಕ್ಕೋತಾ ಇದ್ದೀನಿ. ಈಗ ಅಕ್ಕಿನ ಹಾಕ್ಕೊಂಡು ಪದೇ ಪದೇ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಮಾಡ್ಕೋಬೇಕು. ಅದ್ರ ಜೊತೆಗೆ 3 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ನುಣ್ಣಗೆ ಮಾಡ್ಕೋಬೇಕು. ಅಕಸ್ಮಾತಾಗಿ ಸ್ವಲ್ಪ ದಪ್ಪ ಇದ್ರೂ ಜರಡಿ ಹಿಡ್ಕೋಬೇಕು. ಹಾಗಾಗಿ ಹಿಟ್ಟು ತುಂಬ ನುಣ್ಣಗೆ ಇರೋದು ಮುಖ್ಯ. ಈಗ ಇದನ್ನು ನಾನು ಜರಡಿ ಆಡ್ಕೋತಾ ಇದ್ದೀನಿ. ಮತ್ತೆ ಅಕಸ್ಮಾತಾಗಿ ಉಳಿದ್ರೆ ಅದನ್ನು ನೀವು ತಿರ್ಗಾ ಮಿಕ್ಸಿಗೆ ಹಾಕ್ಕೊಂಡು ಮಾಡ್ಕೋಬೇಕು. 2 ಸ್ಪೂನ್ನಷ್ಟು ಕರಗಿಸಿರೋ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ತುಪ್ಪ ನಾವು ಹಾಕಿರೋದು ಎಲ್ಲ ಕಡೆ ಹರಡ್ಕೋಬೇಕು, ಹಾಗಾಗಿ ಸ್ವಲ್ಪ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು. ಈಗ ಇವೆಲ್ಲ ತಯಾರಿ ಮಾಡ್ಕೊಂಡಾದಮೇಲೆ ಬೆಲ್ಲನ ಕರಗಿಸ್ಕೊಳ್ಳೋಣ. ಅದೇ ಕಪ್ಪಲ್ಲಿ 1.5 ಕಪ್ನಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟು ಸಿಹಿ ಸಾಕಾಗುತ್ತೆ. ಅದಕ್ಕೆ ಸ್ವಲ್ಪ ನೀರು, ಅಂದರೆ ಅರ್ಧ ಕಪ್ನಷ್ಟು ಅಥವಾ ಅದಕ್ಕಿಂತ ಕಡಿಮೆ ಬೇಕಾದರೂ ಹಾಕ್ಕೋಬೋದು. ಬೆಲ್ಲನ ಕರಗಿಸ್ಕೋತಾ ಇದ್ದೀನಿ. ಸ್ವಲ್ಪ ಅದರಲ್ಲಿ ಏನಾದರೂ ಇಂಪ್ಯೂರಿಟೀಸ್ ಇದ್ದರೆ ಹೊಟ್ಟೋಗುತ್ತೆ, ಹಾಗಾಗಿ ಇದನ್ನು ಕರಗಿಸ್ಕೋತಾ ಇದ್ದೀನಿ. ಚೆನ್ನಾಗಿ ಕುದಿಸ್ಕೊಳ್ಳೋಣ. ಒಂದು 2ರಿಂದ 3 ನಿಮಿಷ ಕುದಿಸ್ಕೋಬೇಕು. ಈಗ ಕರಗಿಸ್ಕೊಂಡು ಕುದಿಸ್ಕೊಂಡಿರೋ ಅಂಥದ್ದು ಪಾಕ ತೆಕ್ಕೊಂಡಿಲ್ಲ, ಅದನ್ನು ನಾನು ಈ ಮಿಶ್ರಣಕ್ಕೆ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈ ಬೆಲ್ಲದ ನೀರು ಇದೆಯಲ್ಲ, ಅದು ತುಂಬ ಬಿಸಿಯಾಗಿರುತ್ತೆ, ಹಾಗಾಗಿ ಸ್ವಲ್ಪ ಆರಬೇಕು. ಈಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ರೀತಿಯಾಗಿ ಆಗುತ್ತೆ. ಸ್ವಲ್ಪ ಬಿಸಿ ಇರಬೇಕಾದ್ರೇ ನೀವು ಉಂಡೆ ಕಟ್ಟಬೇಕಾಗತ್ತೆ. ಕೈಯಲ್ಲಿ ಉಂಡೆ ಕಟ್ಟೋ ಹದಕ್ಕೆ ಬಂದಾಗ ಸ್ವಲ್ಪ ಬಿಸಿ ಇರಬೇಕಾದ್ರೆ ಈ ರೀತಿಯಾಗಿ ಉಂಡೆ ಕಟ್ಟಿ ಇಡಬೇಕು. ಈಗ ನೋಡಿದ್ರಲ್ಲ, ತುಂಬ ಸುಲಭನಾಗಿ ಒಂದು ತಂಬಿಟ್ಟು ರೆಡಿ ಆಯಿತು. ಯಾವುದೇ ಪಾಕದ ಗೋಜಿಲ್ಲ. ಚೆನ್ನಾಗಿ ಒಂದು 2-3 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಈಗ ಇದೇ ರೀತಿಯಾಗಿ ಮಿಶ್ರಣದಿಂದ ತಂಬಿಟ್ಟನ್ನ ಮಾಡಿಕೊಂಡು ಇಟ್ಕೋಬೋದು. 1 ವಾರ ಕೆಡದ ಹಾಗೆ ಇರುತ್ತೆ. ಈಗ ಮತ್ತೊಂದು ರೀತಿ
1 ಕಪ್ನಷ್ಟು ಹುರ್ಗಡ್ಲೆ ಹಾಕ್ಕೋತಾ ಇದ್ದೀನಿ. ನುಣ್ಣಗೆ ಇದನ್ನು ಪುಡಿ ಮಾಡ್ಕೋಬೇಕು. ಈಗ ಅದನ್ನು ಕೂಡ ನಾನು ಜಡಿ ಆಡ್ಕೋತಾ ಇದ್ದೀನಿ. ಅಕಸ್ಮಾತಾಗಿ ದಪ್ಪ ಚೂರುಗಳಿದ್ದರೆ ಬಂದ್ಬಿಡುತ್ತೆ. ಈಗ ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು, ಅಕಸ್ಮಾತಾಗಿ ದಪ್ಪ ಚೂರುಗಳಿದ್ದಲ್ಲಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು, ಅದ್ರ ಜೊತೆಗೆ ನಾವು ಏಲಕ್ಕಿನ ಹಾಕ್ಕೋಬೇಕು. ಈಗ ಈ ರೀತಿಯಾಗಿ ದಪ್ಪ ಚೂರಿದೆ. ಮತ್ತೆ ಹಾಕ್ಕೊಳ್ಳೋಕೆ ಮುಂಚೆ ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಗ್ರೈಂಡ್ ಮಾಡಿಕೊಂಡು ಮತ್ತೆ ಜರಡಿ ಆಡ್ಕೋಬೇಕು. ಈಗ ಒಟ್ಟಾರೆ ನುಣ್ಣಿಗೆ ಪುಡಿ ಆಯಿತು. ಈಗ ಬೆಲ್ಲ ಕರಗಿಸ್ಕೊಂಬಿಡೋಣ. 1 ಕಪ್ನಷ್ಟು ಬೆಲ್ಲ ತಗೊಂಡಿದ್ದೀನಿ. ಸ್ವಲ್ಪವೇ ನೀರನ್ನು ಹಾಕ್ಕೋಬೇಕು. ಅದು ಕರಗೋ ಅಷ್ಟು ಮಾತ್ರ ನೀರು ಸಾಕು, ಜಾಸ್ತಿ ನೀರು ಬೇಡ. ಈಗ ಕರಗಿದೆ ಇದು. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಕುದಿಸ್ಕೋಬೇಕು ಚೆನ್ನಾಗಿ. ಇದರಲ್ಲೇನು ಪಾಕ ತೆಗೆಯೋ ಅವಶ್ಯಕತೆ ಇಲ್ಲ. 1 ಸ್ಪೂನ್ನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಮತ್ತು ಬೆಲ್ಲದ ನೀರು ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು 2 ನಿಮಿಷ ಕುದಿಸ್ಕೋತಾ ಇದ್ದೀನಿ. ಇದರಲ್ಲೂ ಪಾಕ ತೆಗೆಯೋದು ಆ ರೀತಿಯಾಗಿ ಯಾವುದೇ ತೊಂದರೆ ಇಲ್ಲ. ಈಗ ಚೆನ್ನಾಗಿ ಕುದ್ದಿದೆ ಇದು. ನಾವು ಹಾಕಿರೋ ತುಪ್ಪ ಚೆನ್ನಾಗಿ ಮಿಕ್ಸ್ ಆಗಿದೆ. ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಹುರ್ಗಡ್ಲೆ ಪುಡಿ ಇಟ್ಕೊಂಡಿದ್ವಲ್ಲ ನಾವು, ಅದಕ್ಕೆ 1/4 ಕಪ್ನಷ್ಟು ಕೊಬ್ಬರಿ ಪುಡಿನ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಮಿಕ್ಸ್ ಆಗಿದೆ. ಇದಕ್ಕೆ ನಾವು ಈಗಾಗಲೇ ಕರಗಿಸ್ಕೊಂಡಿರೋ ಬೆಲ್ಲದ ನೀರನ್ನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ತುಂಬ ನೀರಾಗಿ ಆದರೆ ಉಂಡೆ ಕಟ್ಟಕ್ಕೆ ಬರಲ್ಲ. ಹಾಗಾಗಿ ಇರೋ ಒಂದು ಬೆಲ್ಲದ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹದ ನೋಡಿಕೊಂಡು ಉಂಡೆ ಕಟ್ಕೋಬೇಕು. ಈಗ ಕರೆಕ್ಟಾಗಿದೆ ಹದ. ಇದು ಕೂಡ ಸ್ವಲ್ಪ ಬಿಸಿ ಇರಬೇಕಾದ್ರೇ ನೀವು ಉಂಡೆನ ಕಟ್ಟಬೇಕಾಗತ್ತೆ. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಇರಬೇಕಾದ್ರೆ, ನಿಮಗೆ ಯಾವ ಸೈಜಿನ ತಂಬಿಟ್ಟು ಬೇಕೋ ಆ ಥರ ಮಾಡಿಕೊಂಡು, ಆರತಿ ಮಾಡೋ ಹಾಗಿದ್ರೆ ಎಷ್ಟು ಬೇಕು ಅಂತ ನೋಡಿಕೊಂಡು, ಕೆಲವರು 2, 5 ಆ ಥರ ಮಾಡ್ತಾರೆ. ಆ ಥರ ಡಿವೈಡ್ ಮಾಡಿಕೊಂಡು ನೀವು ಈ ರೀತಿಯಾಗಿ ಒಂದು ಶೇಪನ್ನು ಕೊಡಬೇಕು. ಈ ಥರ ಮಾಡಿದಾಗ ಅಲ್ಲಿ ಒಂದು ಹಳ್ಳದಲ್ಲಿ ಬತ್ತಿ ಇಟ್ಟು, ಅಂದರೆ ತುಪ್ಪ ದೀಪ ಹಚ್ಚಕ್ಕೆ ಅನುಕೂಲವಾಗುವಂಥ ಈ ರೀತಿಯಾಗಿ ಹಣತೆ ರೀತಿಯಲ್ಲಿ ಮಾಡ್ಕೋಬೋದು. ಬೇಡದೆ ಹೋದರೆ ಗುಂಡನೆಯ ಶೇಪನ್ನು ಕೊಟ್ಕೋಬೋದು. ಇದೇ ರೀತಿ ಉಳಿದ ಮಿಶ್ರಣದಿಂದ ತಂಬಿಟ್ಟನ್ನು ಮಾಡ್ಕೋಬೋದು. ಈಗ ಎಲ್ಲವೂ ಆಗಿದೆ. ಇದನ್ನು ದೇವರಿಗೆ ಆರತಿಗೆ ನೀವು ಮಾಡ್ಕೋಬೋದು. ಇನ್ನು ಮುಂದಿಂದು ತುಂಬ ಸುಲಭನಾಗಿರುವಂಥದ್ದು, 1/4 ಕಪ್ನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದು ಮುಳುಗುವಷ್ಟು ಮಾತ್ರ ನೀರನ್ನು ಹಾಕ್ಕೋಬೇಕು. ಈಗ ಬೆಲ್ಲ ಚೆನ್ನಾಗಿ ಕರಗಿದೆ. ಇದರಲ್ಲೂ ಕೂಡ ಅಕಸ್ಮಾತಾಗಿ ಇಂಪ್ಯೂರಿಟೀಸ್ ಇದ್ದರೆ ಅದನ್ನು ತೆಕ್ಕೊಂಬಿಡಬೇಕು. ಹಾಗಾಗಿ ಒಂದು ಪಾತ್ರೆಗೆ ನಾನು ಶೋಧಿಸ್ಕೋತಾ ಇದ್ದೀನಿ. ಈಗ ಈ ಬೆಲ್ಲದ ನೀರು ರೆಡಿಯಾಗಿದೆ. ಇದಕ್ಕೆ 1 ಕಪ್ನಷ್ಟು ನಾರ್ಮಲ್ ಅಕ್ಕಿ ಹಿಟ್ಟು, ಅಂದರೆ ಅಂಗಡಿಯಿಂದ ತರ್ತೀವಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಇದನ್ನು ನೀವು ನಾರ್ಮಲ್ ಆಗಿ ಅಂಗಡಿಯಿಂದ ತಂದು ರೊಟ್ಟಿಗೆ ಅಥವಾ ಯಾವುದಕ್ಕಾದರೂ ಮಾಡ್ಕೋತೀರಾ, ಇಲ್ಲ ಮಿಲ್ಲಲ್ಲಿ ಹಾಕ್ಸ್ಕೊಂಡಿರೋವಂಥದ್ದು ಅಕ್ಕಿ ಹಿಟ್ಟಾದರೂ ನಡೆಯುತ್ತೆ. ಈಗ ಸಣ್ಣ ಊರಿನಲ್ಲಿ ಬೆಲ್ಲದ ನೀರಲ್ಲಿ ಈ ಅಕ್ಕಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಎಲ್ಲೂ ಗಂಟುಗಳಾಗಬಾರ್ದು. ಹಾಗಾಗಿ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ನೋಡಿ, ಈ ರೀತಿಯಾಗಿ ಒಂದು ಹಲ್ವಾ ಥರ ಕಾಣಿಸುತ್ತೆ. ಕ್ರಮೇಣ ಗಟ್ಟಿ ಆಗ್ತಾ ಬರುತ್ತೆ. ಇದಕ್ಕೆ 1/4 ಸ್ಪೂನ್ನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ, ತುಂಬ ಸ್ಮೂತ್ ಆಗಿದೆ ಪೇಸ್ಟು. ಇದಕ್ಕೆ 1/4 ಕಪ್ನಷ್ಟು ಕೊಬ್ಬರಿ ಮಿಕ್ಸ್ ಮಾಡ್ಕೊಂಬಿಡೋಣ. ತಳ ಹತ್ತೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಸೈಡ್ ಎಲ್ಲ ಬಿಟ್ಟಿದೆ, ಪೂರ್ತಿ ಗಟ್ಟಿಯಾಗಿದೆ. ಈ ಹದಕ್ಕೆ ಬರಬೇಕು. ಕರೆಕ್ಟಾಗಿದೆ. ಹೆಚ್ಚು ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ.
ಈಗ ಹದ ಕರೆಕ್ಟಾಗಿದೆ. ಸ್ವಿಚ್ ಆಫ್ ಮಾಡ್ಕೊಳ್ಳೋಣ. ಇದಕ್ಕೆ ಕೊನೆಯದಾಗಿ ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಆರಿದ ಮೇಲೆ ಉಂಡೆನ ಕಟ್ಕೋಬೇಕು. ತುಂಬ ರುಚಿಯಾಗಿರುತ್ತೆ, ತುಂಬ ಸರಳ ಕೂಡ. ಒಂದು 10 ಅಥವಾ 15 ನಿಮಿಷದಲ್ಲಿ ತಯಾರಾಗುವಂಥದ್ದು. ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಆರಿದ ಮೇಲೆ ನಿಮಗೆ ಯಾವ ಸೈಜಿನ ತಂಬಿಟ್ಟು ಬೇಕೋ ಆ ರೀತಿಯಾಗಿ ಉಂಡೆಗಳನ್ನು ಮಾಡ್ಕೊಳ್ಳೋ ಅಂಥದ್ದು. ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ, ದಿಢೀರಂತ ಆಗುತ್ತೆ, ಯಾವುದೇ ಕಷ್ಟವಿಲ್ಲದೆ. ಒಂದ್ಸಲ ಮಾಡಿ ನೋಡಿ. ಈಗ ಎಲ್ಲವೂ ರೆಡಿಯಾಗಿದೆ. ಈ ಹಬ್ಬಗಳಿಗೆ ಒಂದ್ಸಲ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.